TV1 News sponsored by RS Car, Madikeri. Topco Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Royal World, Mysore. ಸರಕಾರಗಳ ಕುರುಡು ನೀತಿಯಿಂದ ಕುಗ್ರಾಮವಾಗಿಯೇ ಉಳಿದ ಕಾಲೂರು. ಕಾಡಾನೆಗಳ ದಾಂಧಲೆಯಿಂದ ಗ್ರಾಮಸ್ಥರು ಕಂಗಾಲು. ಕೃಷಿ ಬೆಳೆಗಳಿಗೆ ಶಾಪವಾಗಿ ಪರಿಣಮಿಸಿದ ಪ್ರಕೃತಿಯ ಏರುಪೇರು. ಸುಂಟಿಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಕೂಡಲೇ ವೈದ್ಯರ ನೇಮಕಕ್ಕೆ ಗ್ರಾಮ ಪಂಚಾಯತ್ ಆಗ್ರಹ. ತಪ್ಪಿದ್ದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ಎಚ್ಚರಿಕೆ. ತದ್ವಿರುದ್ಧವಾಗುತ್ತಿರುವ ಸರಕಾರದ ಶಿಕ್ಷಣ ಶುಲ್ಕ ವಿನಾಯಿತಿ ನೀತಿ. ಸಮರ್ಪಕ ನೀತಿಗೆ ಆಗ್ರಹಿಸಿ ಮಡಿಕೇರಿಯಲ್ಲಿ ಎಬಿವಿಪಿ ಪ್ರತಿಭಟನೆ. ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸರಕಾರ ಮುಂದಾಗಬೇಕೆಂದು ಪ್ರತಿಭಟನಾಕಾರರ ಆಗ್ರಹ. ಕುಶಾಲನಗರದ ಗೌಡ ಮಹಿಳಾ ಒಕ್ಕೂಟದಿಂದ ಆಟಿ 18ರ ಸಂಭ್ರಮ. ಬಾಯಲ್ಲಿ ನೀರೂರಿಸಿದ ಬಗೆ ಬಗೆಯ ಖಾದ್ಯಗಳ ಘಮಘಮ. ಆಟಿ ಸೊಪ್ಪಿನ ಮಹತ್ವ ಸಾದರಪಡಿಸಿದ ಮಹಿಳೆಯರ ಸಮಾಗಮ. ಮದಲಾಪುರ ಯಲಕನೂರು ರಸ್ತೆ ದುರಸ್ತಿಗೆ ನಿರ್ಧಾರ. ಹೊಸ ಬೋರ್ವೆಲ್ಗೆ ಅನುಮತಿ ಕಡ್ಡಾಯ. ಕೂಡಿಗೆ ಗ್ರಾಮಸಭೆಯಲ್ಲಿ ನಿರ್ಣಯ. ಟಿವಿ1ನ ಸರ್ವ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟಿವಿ1 ನ್ಯೂಸ್ನಲ್ಲಿ ನಾನು ಚಿತ್ರಾ ನಂಜಪ್ಪ. ಗ್ರಾಮಗಳ ಅಭಿವೃದ್ಧಿಗೆ ಸರ್ಕಾರಗಳು ಯೋಜನೆ ರೂಪಿಸಲು ಮುಂದಾಗದ ಕಾರಣ ಕೊಡಗಿನ ಹಲವು ಗ್ರಾಮಗಳು ಕುಗ್ರಾಮವಾಗಿಯೇ ಉಳಿದುಕೊಂಡಿವೆ. ಮಡಿಕೇರಿ ತಾಲೂಕಿನ ಕಾಲೂರು ಗ್ರಾಮದಲ್ಲಿ ಸರ್ಕಾರ ಅಭಿವೃದ್ಧಿಯ ಬೆಳಕು ಹರಿಸಿದ ಪರಿಣಾಮ ಗ್ರಾಮಸ್ಥರು ಬವಣೆಯ ಬದುಕು ದೂಡುವಂತಾಗಿದೆ. ಮಳೆ ಮತ್ತು ಕಾಡಾನೆ ಇಲ್ಲಿನ ಜನರ ಬದುಕು ಹಿಂಡಿದೆ. ಗ್ರಾಮಗಳು ಅಭಿವೃದ್ಧಿಯಾದರೆ ದೇಶವೇ ಅಭಿವೃದ್ಧಿಯಾಗುತ್ತೆ ಅಂತ ಪ್ರತಿಯೊಂದು ಸರ್ಕಾರಗಳು ಹೇಳುತ್ತವೆ. ಆದರೂ ಗ್ರಾಮಗಳ ಸಮಗ್ರ ಏಳಿಗೆಗೆ ಯಾವುದೇ ಸರ್ಕಾರಗಳು ಯೋಜನೆ ರೂಪಿಸಿಲ್ಲ. ಹೀಗಾಗಿ ಕೊಡಗು ಜಿಲ್ಲೆಯ 10 ಹಲವು ಗ್ರಾಮಗಳಿಗೆ ಇಂದಿಗೂ ಸರ್ಕಾರದ ಮೂಲ ಸೌಕರ್ಯಗಳು ದೊರಕಿಲ್ಲ. ಇದಕ್ಕೆ ಮೂಲ ಉದಾಹರಣೆ ಅಂದರೆ ಕಾಲೂರು. ಮಡಿಕೇರಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಈ ಕಾಲೂರು ಗ್ರಾಮದ ಅದೆಷ್ಟೋ ಕುಟುಂಬಗಳು ಇಂದಿಗೂ ಸಮರ್ಪಕ ರಸ್ತೆ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಸೇತುವೆಗಳ ಸಂಪರ್ಕವಿಲ್ಲದೆ ಪರದಾಡ್ತಾ ಇವೆ. ಒಂದೆಡೆ ದಟ್ಟ ಕಾಡುಗಳು, ಮತ್ತೊಂದೆಡೆ ಕಾಡಾನೆ ಹಾವಳಿ. ಹೀಗೆ 10 ಹಲವು ಸಮಸ್ಯೆಗಳು ಕಾಲೂರು ಗ್ರಾಮಸ್ಥರನ್ನ ಕಾಡ್ತಾ ಇದೆ. ಕಳೆದ 15 ವರ್ಷಗಳ ಹಿಂದೆ ಕಾಲೂರು ಗ್ರಾಮದಲ್ಲಿ ಕಾಫಿ ಬೆಳೆ ಬೇರು ಹಿಡಿಯಿತಾದರೂ ವರ್ಷಕ್ಕೆ 400 ಇಂಚು ಸುರಿಯುವ ಮಳೆ ಕೊಳೆ ರೋಗವನ್ನು ಕೂಡ ಹೊತ್ತು ತರ್ತಾ ಇದೆ. ಹೀಗಾಗಿ ಕಾಫಿ ಕೃಷಿ ಕಾಲೂರು ವ್ಯಾಪ್ತಿಯ ಬೆಳೆಗಾರರಿಗೆ ಕಹಿಯಾಗಿದೆ. ಏಲಕ್ಕಿ ಬೆಳೆಯಲು ಸೂಕ್ತವಾದ ಹವಾಮಾನ ಇಲ್ಲಿದ್ದರೂ ಕೂಡ ಕಟ್ಟೆ ರೋಗ ಏಲಕ್ಕಿ ಬೆಳೆಗಾರರ ಕೃಷಿ ಕನಸಿಗೆ ಗೋರಿ ಕಟ್ಟಿದೆ. ಕಾಫಿ ಮಂಡಳಿ, ಏಲಕ್ಕಿ ಪುನಶ್ಚೇತನದ ಕುರಿತು ಪುಸ್ತಕಗಳ ಯೋಜನೆ ರೂಪಿಸುವ ಸಂಬಾರ ಮಂಡಳಿ ಇಲ್ಲಿನ ರೈತರು ಮತ್ತು ಬೆಳೆಗಾರರ ನೆರವಿಗೆ ಮುಂದಾಗಿಲ್ಲ. ಇನ್ನು ಮಳೆ ಹಾನಿಯಿಂದ ಕೃಷಿ ಫಸಲು ನಷ್ಟಗೊಂಡರೂ ಕೂಡ ತೀರಾ ಕಡಿಮೆ ಮೊತ್ತದ ಪರಿಹಾರ ವಿತರಿಸಿ ಕೈ ತೊಳೆದುಕೊಳ್ಳಲಾಗ್ತಾ ಇದೆ. ಒಂದೆಡೆ ಮಳೆಯಿಂದ ಕೃಷಿ ಫಸಲು ನಾಶವಾಗ್ತಾ ಇದ್ರೆ ಮಳೆಯಿಂದ ಅಳಿದುಳಿದ ಬೆಳೆ ಕಾಡಾನೆ ಹೊಟ್ಟೆ ಸೇರ್ತಾ ಇದೆ. ಹೀಗಾಗಿ ಕಾಲೂರು ಗ್ರಾಮದ ಬೆಳೆಗಾರರು ಆರ್ಥಿಕವಾಗಿ ಮುಂದುವರೆದಿಲ್ಲ. ಸರ್ಕಾರದ ನಿರ್ಲಕ್ಷ್ಯದಿಂದ ಗ್ರಾಮವು ಅಭಿವೃದ್ಧಿ ಕಂಡಿಲ್ಲ. ಪರಿಣಾಮ ಅನ್ನೋ ಹಾಗೆ ಸರಕಾರಗಳಿಗೆ ಕಂಟಕವಾಗಿರುವ ನಕ್ಸಲರು ಕಾಲೂರಿಗೆ ಕಾಲಿಡುವಂತಾಯಿತು. ಇಲ್ಲಿನ ಸ್ಥಳೀಯರಿಗೆ ನಕ್ಸಲರ ಭಯವಿಲ್ಲ. ಆದರೆ ಕಾಡಾನೆ ಹಾವಳಿ ವಿರುದ್ಧ ತಮ್ಮ ಅಸಮಾಧಾನ ತೋಡಿಕೊಳ್ತಾರೆ.
ಅಂತೂ ಭಾರಿ ಕಷ್ಟ. ಮಳೆ ಅಂದರೆ ಮಳೆ, ಕಳೆದ ವರ್ಷ ಎಲ್ಲ ಮಳೆ ಜೋರು ಜಾಸ್ತಿ ಮಳೆ, ಅದರಿಂದ ನಮಗೆ ಯಾವ ವ್ಯವಸಾಯನೂ ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಕಾಪಿನೂ ಇಲ್ಲ, ಏಲಕ್ಕಿನೂ ಇಲ್ಲ, ಭತ್ತನೂ ಇಲ್ಲ. ಭತ್ತ ಎಲ್ಲ ನಾಟಿ ಚಿಕ್ಕದರಲ್ಲಿರುವಾಗಲೇ ಎಲ್ಲ ಕೊಳ್ತೋಯ್ತು ಸರ್. ನಮಗೆ ಒಂದು 2-3 ಬಟ್ಟಿ ಭತ್ತ ಸಿಕ್ಕಿರ್ಬೋದು ಕಳೆದ ವರ್ಷ. ಹಾಗೇನೆ ನಮಗೆ ಆಗೋದಿಲ್ಲ ಸರ್. ನಮಗೆ ಏನಾದರೂ ಮಾಡಿಬಿಟ್ಟು ಸರ್ಕಾರದವರು ಮುಂದೆ ಬಂದು ನಮ್ಮನ್ನೆಲ್ಲ ಯಾವುದಾದ್ರೂ ಒಂದು ದಾರಿಗೆ ತರಲಿ ಅವರು. ನಾವು ಅದನ್ನೇ ಬೇಡ್ಕೊಂಡು ಇದ್ದೀವಿ. ಈಗ ಇಷ್ಟು ನಾವು ನಮ್ಮ ಸಮಸ್ಯೆಯನ್ನು ಹೇಳಿ ನಾನು ಇನ್ನು ತುಂಬ ಹೇಳಿಕೆ ನನಗೆ ಇಷ್ಟಪಡಲ್ಲ. ಏನು ಮಾಡ್ಲಿಕ್ಕಾಗೋದಲ್ಲ ನಮಗೆ ಸರ್. ನಮ್ಮ ಊರೊಳಗೆ ನನ್ನ ಒಬ್ಬನಲ್ಲ, ನಾನೀಗ ಚಂಡೀರ ಕಾಳಪ್ಪ ಅಂತ ಹೇಳೋದಲ್ಲ, ಚಂಡೀರ ಕಾಳಪ್ಪ, ಬೊಟ್ಟೊಳಂಡ, ಚೆನ್ನಪ್ಪಂಡ, ಫಳೆಯಂಡ, ನಮ್ಮ ಇಷ್ಟು ಮನೆಗಳಲ್ಲಿ ಒಂದು 40-45 ಒಂದು ನಾವು ಸಂಸಾರ ಒಂದು ಜನರು ಇದ್ದಾರೆ ಅಷ್ಟೇ. ಮಕ್ಕಳೆಲ್ಲ ಎಲ್ಲೋ ದಿಕ್ಕು ಬಿಟ್ಟು ಹೋಗಿದ್ದಾರೆ. ನಮ್ಮನ್ನು ಈಗ ನಮ್ಮ ಮಕ್ಕಳು ದಿಕ್ಕು ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಸಮಸ್ಯೆ ನಮಗೆ ಏನು ನಡೆಸಲಾಗೋದಿಲ್ಲ. ಎಲ್ಲ 4ನೇ ಕ್ಲಾಸು, 5ನೇ ಕ್ಲಾಸು, 10ನೇ ತರಗತಿ ಓದಿದವರು ಅಲ್ಲದೆ ಅದರ ಮೇಲೆ ವಿದ್ಯಾಭ್ಯಾಸ ಇಲ್ಲ ಸರ್ ನಮಗೆ. ಇಲ್ಲಿಗೆ ನಾವು ಮಡಿಕೇರಿಗೆ ಹೋಗಬೇಕು. ಇಲ್ಲಿ ಕಾಲೂರು ಶಾಲೆಯಲ್ಲಿ ನಮಗೆ ಎಷ್ಟು ಗೊತ್ತಾ, 7ನೇ ತರಗತಿ ಇದೆ. 7ನೇ ತರಗತಿಗೆ 8 ಮಕ್ಕಳಿದ್ದಾರೆ. 7ನೇ ತರಗತಿವರೆಗೆ 8 ಮಕ್ಕಳು ಶಾಲೆಯಲ್ಲಿ. ಅಷ್ಟು ನೀವು ತಾವು ಸರ್ಕಾರ ತಿಳ್ಕೊಳ್ಳೋದಿಲ್ಲ ಸರ್. ಇಲ್ಲಿ ಯಾವುದೊಂದು ನಮಗೆ ಸಮಸ್ಯೆವಿಲ್ಲ. ಇನ್ನಾದರೂ ಇದನ್ನು ಮುಂದಕ್ಕೆ ನಮ್ಮನ್ನು ಗಮನ ಹರಿಸಿ ನಮಗೆ ಒಳ್ಳೆಯ ಒಂದು ಯಾವ ನೀತಿ ನಡ್ತಾ ಮುಂದಕ್ಕೆ ನಮಗೆ ಯಾವ ಸೌಕರ್ಯ ನಮಗೆ ಕೊಡಬೇಕಂತ ಹೇಳಿ ಕಳಕಳಿತವಾಗಿ ನಾನು ಕೇಳ್ಕೊಳ್ತೇನೆ ನಮ್ಮ ಊರವರ ಬಗ್ಗೆ. ಈ ಆನೆ ಸುಮಾರು ಒಂದು 15-20 ಆನೆಗಳಿದ್ದಾವೆ. ಒಂದು ಗುಂಪು ಬೇರೆ ಗುಂಪುಗಳಿದ್ದಾವೆ. ಒಂದು ಬಿಟ್ಟು ಬರ್ತಾ ಇರ್ತದೆ. ಈಗ ಕೈಗೆ ಬಂದ ತುತ್ತು ಬಾಯಿ ಸಿಗಲ್ಲ. ರೆಡಿ ಕೈಗೆ ಕುಯ್ಬೇಕು. ಈಗ ಎಲೆ ಕುಯ್ಯೋ ಟೈಮ್ ಇವಾಗ ಒಂದು ಹನಿ ಇಲ್ಲ, ಒಂದು ಕೆಜಿ ಕುಯ್ಯೋಕ್ಕಾಗಲ್ಲ. ಹಂಗೆ ಆಗ್ಬಿಟ್ಟಿದೆ. ಇನ್ನು ಬದುಕ ಹಂಗೆ ಇಲ್ಲಿ ಒಂದು ಊಟ ಮಾಡ್ಬೇಕಲ್ಲ, ಗದ್ದೆ ನಡಕ್ಕಾಗಲ್ಲ. ಊಟ ಮಾಡ್ಬೇಕಲ್ಲ, ಊಟ ತಿನ್ನಕ್ಕಾದ್ರೂ ಹೋಗ್ಬೇಕಲ್ಲ ಬೆಂಗಳೂರಿಗೆ. ಇಲ್ಲಾಂದ್ರೆ ಸಾಯ್ಬೇಕು ಅಷ್ಟಲ್ಲಿ. ಪರಿಹಾರ ಇಲ್ಲಿ ಅಪ್ಲಿಕೇಶನ್ ಕೊಟ್ಟು 1 ವರ್ಷ ಆಯಿತು. ಇನ್ನು ಆ ಕಡೆ ಅಪ್ಲಿಕೇಶನ್ ಕಾಣಲ್ಲ. ನಮ್ಮದು ಪರಿಹಾರ ಒಂದೂ ಇಲ್ಲ. ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ನಂಬಿಕೊಂಡು ಬದುಕಲು ಸಾಧ್ಯವಿಲ್ಲ ಎಂದರಿತ ಈ ಊರಿನ ಸಾವಿರಾರು ಯುವಕರು ಬೆಂಗಳೂರು, ಮೈಸೂರು ಕಡೆಗೆ ಉದ್ಯೋಗರಸಿ ವಲಸೆ ಹೋಗಿದ್ದಾರೆ. ಊರು ಅಭಿವೃದ್ಧಿ ಆಗುವವರೆಗೆ ಇತ್ತ ಕಡೆ ಬರೋದೇ ಬೇಡ ಅಂತ ನಿರ್ಧರಿಸಿರೋ ಯುವ ಸಮೂಹ ಹಬ್ಬ ಹರಿದಿನಗಳಿಗಾಗಿ ಮಾತ್ರ ಗ್ರಾಮದ ಹಾದಿ ಹಿಡಿತಾರೆ. ಕೃಷಿಕರೇ ದೇಶದ ಬೆನ್ನೆಲುಬು ಅಂತ ಕೇವಲ ಹೇಳಿಕೆಯಲ್ಲಿ ಮಾತ್ರ ಕಾಲ ಕಳೆಯೋ ಸರ್ಕಾರಗಳಿಂದ ಪ್ರಕೃತಿಯ ಮಡಿಲಿನಲ್ಲಿರೋ ಕಾಲೂರು ಗ್ರಾಮ ಕುಗ್ರಾಮ ಅನ್ನೋ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದೆ. ಕನಿಷ್ಠ ಪಕ್ಷ ಅರಣ್ಯ ಇಲಾಖೆಯಾದರೂ ಕಾಡಾನೆಗಳ ಹಾವಳಿ ನಿಯಂತ್ರಿಸಿ ಕಾಲೂರಿನ ಕೃಷಿಕರು ಮತ್ತು ಬೆಳೆಗಾರರ ಬದುಕಿಗೆ ಆಶ್ರಯ ನೀಡಬೇಕಿದೆ. ಇದೇ ಕಾಲೂರು ಗ್ರಾಮಸ್ಥರ ಪ್ರಥಮ ಬೇಡಿಕೆ. ಆದರೆ ಕಿವುಡಾಗಿರೋ ಅರಣ್ಯ ಇಲಾಖೆಗೆ ಮಾತ್ರ ಗ್ರಾಮಸ್ಥರ ಕೂಗು ಕೇಳದೇ ಇರೋದು ಮಾತ್ರ ದುರಂತವೇ ಸರಿ. TV1 ನ್ಯೂಸ್, ಮಡಿಕೇರಿ. ವಿರಾಜಪೇಟೆಯಲ್ಲಿ 2 ದಶಕಕ್ಕೂ ಹೆಚ್ಚಿನ ಇತಿಹಾಸವುಳ್ಳ ಐತಿಹಾಸಿಕ ಗೌರಿ ಗಣೇಶೋತ್ಸವಕ್ಕೆ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಅನುದಾನ ನೀಡುವಂತೆ ಶಾಸಕ ಬೋಪಯ್ಯ ಅವರಿಗೆ ಉತ್ಸವ ಸಮಿತಿ ಒಕ್ಕೂಟ ಮನವಿ ಸಲ್ಲಿಸಿದೆ. ಈ ಬಾರಿಯೂ ಗೌರಿ ಗಣೇಶೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲು ಉತ್ಸವ ಸಮಿತಿ ಒಕ್ಕೂಟ ನಿರ್ಧರಿಸಿದೆ. ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿರುವ ವಿರಾಜಪೇಟೆಯ ಐತಿಹಾಸಿಕ ಗಣೇಶೋತ್ಸವಕ್ಕೆ ಸಿದ್ಧತೆಗಳು ಆರಂಭವಾಗಿದೆ. ವಿರಾಜಪೇಟೆಯ ಬಸವೇಶ್ವರ ದೇವಾಲಯದಲ್ಲಿ ವಿರಾಜಪೇಟೆ ಗೌರಿ ಗಣೇಶೋತ್ಸವ ಉತ್ಸವ ಸಮಿತಿಗಳ ಒಕ್ಕೂಟಕ್ಕೆ ಶಾಸಕ ಕೆಜಿ ಬೋಪಯ್ಯ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಶಾಸಕ ಕೆಜಿ ಬೋಪಯ್ಯ, ಶತಮಾನಗಳ ಇತಿಹಾಸವಿರುವ ವಿರಾಜಪೇಟೆ ಗೌರಿ ಗಣೇಶೋತ್ಸವಕ್ಕೆ ಸರ್ಕಾರದಿಂದ ಅನುದಾನ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಈ ಸಂಬಂಧಿತ ತಾನು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರೊಂದಿಗೆ ಮಾತನಾಡಿದ್ದೇನೆ ಎಂದು ತಿಳಿಸಿದ ಶಾಸಕ ಕೆಜಿ ಬೋಪಯ್ಯ, ನಮ್ಮ ಸಂಸ್ಕೃತಿ ಪರಂಪರೆಗಳನ್ನು ಬಿಂಬಿಸಲು ಗೌರಿ ಗಣೇಶೋತ್ಸವ ಅತ್ಯುತ್ತಮ ವೇದಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಸಂಘಟನೆಗಳ ಪ್ರಯತ್ನ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ನಮ್ಮ ಉಸ್ತುವಾರಿ ಸಚಿವರಾದ ಜಾರ್ಜ್ ಅವರು ಮೂಲತಃ ವಿರಾಜಪೇಟೆಯವರು. ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಅವರಿಗೆ, ನೀವು ಕೊಡಗಿನವರು ಅಂತ ಗುರುತಿಸ್ಕೊಳ್ಬೇಕಾದ್ರೆ ಕೊಡಗಿನ ಬಗ್ಗೆ ನಿಮ್ಮ ಎಲ್ಲ ದೃಷ್ಟಿ ಇರಬೇಕಾಗುತ್ತೆ, ಕೇವಲ ಇಷ್ಟಕ್ಕೆ ಸಾಲದು ಅಂತ ಒಪ್ಕೊಂಡಿದ್ದಾರೆ. ಅವರು 13 ವಿರಾಜಪೇಟೆಗೂ ಬರೋರಿದ್ದಾರೆ. ಆಗಲೂ ಒಂದು ಮನವಿಯನ್ನು ನಾನು ಸಾಧ್ಯವಾದರೆ ಇರ್ತೇನೆ, ಕೊಡುವಂಥ ಪ್ರಯತ್ನವನ್ನು ಮಾಡೋಣ. ಗೌರಿ ಗಣೇಶೋತ್ಸವ ಉತ್ಸವ ಸಮಿತಿಯ ಅಧ್ಯಕ್ಷ ಬಿಜಿ ಸಾಯಿನಾಥ್ ಮಾತನಾಡಿ, ಹಬ್ಬದ ಆಚರಣೆಗೆ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಅನುದಾನ ಒದಗಿಸುವಂತೆ ಕೋರಿದ್ರು.
ಇತ್ತೀಚಿನ ದಿನಗಳಲ್ಲಿ ನಮಗೆ ಅನುದಾನದ ಕೊರತೆ ಭಾಳವಾಗಿ ಎದ್ದು ಕಾಣುತ್ತಿದೆ 19 ಸಮಿತಿಗೂ ಸಹ. ಅದೇ ರೀತಿ ಮೊನ್ನೆ ಇತ್ತೀಚೆಗೆ ಬಂದಂಥ ದಸರಾ ನಾಡ ಹಬ್ಬಕ್ಕೆ ಮಡಿಕೇರಿಯ ಗೋಣಿಗೊಪ್ಪಕ್ಕೆ ಸರ್ಕಾರದಿಂದ ಅನುದಾನ ಕೊಟ್ಟಿದ್ದಾರೆ. ಇದೇ ಗೌರಿ ಗಣೇಶಕ್ಕೆ ಭಾಳ ಇತಿಹಾಸ ಇದೆ, ಶತಮಾನಗಳ ಇತಿಹಾಸ ಗೌರಿ ಗಣೇಶಕ್ಕೆ ವಿಚಾರಣೆ ಹೀಗೆ ಇದೆ. ಆದರೆ ಇದನ್ನು ಸರ್ಕಾರ ಮನಗಂಡು ದಸರಾಕ್ಕೆ ಯಾವ ರೀತಿ ಅನುದಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ವಿರಾಜಪೇಟೆ ಇತಿಹಾಸ ಪ್ರಸಿದ್ಧ ಗೌರಿ ಗಣೇಶ ಆಚರಣೆಗೂ ಅನುದಾನವನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸಲಿಕ್ಕೆ ಈಗಾಗಲೇ ಬಸವೇಶ್ವರ ದೇವಾಲಯದ ಪ್ರಮುಖ ಎನ್ಜಿ ಕಾಮತ್, ಗಣಪತಿ ದೇವಾಲಯ ಸಮಿತಿಯ ಅಧ್ಯಕ್ಷ ಎಸ್ಆರ್ ಜಗದೀಶ್, ಗೋಣಿಕೊಪ್ಪಲು ದಸರಾ ಸಮಿತಿಯ ಅಧ್ಯಕ್ಷ ಬಿಎನ್ ಪ್ರಕಾಶ್, ವಿರಾಜಪೇಟೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಎಂ ದೇಚಮ್ಮ, ಒಕ್ಕೂಟದ ಕಾರ್ಯದರ್ಶಿ ಮನೋಜ್ ಕುಮಾರ್, ಸಲಹೆಗಾರ ಟಿಪಿ ಕೃಷ್ಣ ಹಾಜರಿದ್ದರು. ಈ ಬಾರಿ ವಿರಾಜಪೇಟೆಯಲ್ಲಿ 19 ಕಡೆಗಳಲ್ಲಿ ಗೌರಿ ಗಣೇಶ ಉತ್ಸವ ಮೂರ್ತಿ ಪ್ರತಿಷ್ಠಾಪಿಸಲು ನಿರ್ಧರಿಸಲಾಗಿದೆ. ಟಿವಿ1 ನ್ಯೂಸ್, ಯುವರಾಜ್ ಕೃಷ್ಣ, ವಿರಾಜಪೇಟೆ. ಸುಂಟಿಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಿಲ್ಲದೆ ರೋಗಿಗಳು ಪರದಾಡುವಂತಾಗಿದ್ದು, ಕೂಡಲೇ ವೈದ್ಯಾಧಿಕಾರಿಗಳನ್ನು ನಿಯೋಜಿಸುವಂತೆ ಸುಂಟಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎ ಉಸ್ಮಾನ್ ಹಾಗೂ ಸದಸ್ಯರು ಒತ್ತಾಯಿಸಿದ್ದಾರೆ. ತಪ್ಪಿದ್ದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಲಾಗುವುದೆಂದು ಉಸ್ಮಾನ್ ಎಚ್ಚರಿಸಿದ್ದಾರೆ. ಸುಂಟಿಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿ ಸಿಬ್ಬಂದಿಗಳ ಕೊರತೆಯಿಂದ ಸಾರ್ವಜನಿಕರು ಚಿಕಿತ್ಸೆಗಾಗಿ ಪರದಾಡುವಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯಾಧಿಕಾರಿಯನ್ನು ನಿಯೋಜಿಸುವಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎ ಉಸ್ಮಾನ್ ಒತ್ತಾಯಿಸಿದ್ದಾರೆ. ತಪ್ಪಿದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಸುಂಟಿಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೈದ್ಯಾಧಿಕಾರಿಯವರು ಹೆಚ್ಚಿನ ತರಬೇತಿಗಾಗಿ ತೆರಳಿದ್ದು, ತೆರವಾದ ಸ್ಥಾನಕ್ಕೆ ಕಾಯಂ ವೈದ್ಯರನ್ನ ನಿಯೋಜಿಸಿಲ್ಲ. ವೈದ್ಯರಿಲ್ಲದೆ ರೋಗಿಗಳು ಪರದಾಡುವಂತಾಗಿದೆ. ಸಣ್ಣಪುಟ್ಟ ಕಾಯಿಲೆಗಳಿಗೂ ದೂರದ ಕುಶಾಲನಗರ, ಮಡಿಕೇರಿಗೆ ತೆರಳಿ ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದು ಉಸ್ಮಾನ್ ಹೇಳಿದರು. ಈ ಬಗ್ಗೆ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಇದುವರೆಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಖಾಯಂ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ನಿಯೋಜಿಸೋಕೆ ಮೀನಾಮೇಷ ಎಣಿಸುತ್ತಿದ್ದಾರೆ ಅಂತ ಎಂಎ ಉಸ್ಮಾನ್ ಮತ್ತು ಪಂಚಾಯಿತಿ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರಲ್ಲದೆ, ಇದರಿಂದ ಪಂಚಾಯಿತಿ ಜನಪ್ರತಿನಿಧಿಗಳು ಸಾರ್ವಜನಿಕರಿಂದ ತೀವ್ರ ನಿಂದನೆಗೊಳಪಡುವಂತಾಗಿದೆ ಎಂದು ಅಳಲನ್ನು ತೋಡಿಕೊಂಡರು. ಸುಮಾರು 8 ರಿಂದ 10 ಪಂಚಾಯಿತಿ ಈ ಆರೋಗ್ಯ ಕೇಂದ್ರಕ್ಕೆ ಅವಲಂಬಿತವಾಗಿದೆ. ಸುಮಾರು 60-70 ಸಾವಿರ ಜನಸಂಖ್ಯೆ ಈ ಹಾಸ್ಪಿಟಲಲ್ಲಿ ಬಂದು ಚಿಕಿತ್ಸೆ ಪಡೆಯತಕ್ಕಂಥ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಆದರೆ ಇಲ್ಲಿ ಹಾಸ್ಪಿಟಲ್ ಆಗಿದೆ ವಿನಃ ಈ ಹಾಸ್ಪಿಟ್ಲಿಗೆ ಒಂದು ಪರ್ಮನೆಂಟ್ ಆದ ಒಂದು ವೈದ್ಯಾಧಿಕಾರಿಗಳು ಇಲ್ಲ. ಈಗ ತಾನೇ ರಶ್ಮಿ ಅಂತ ಹೇಳಿ ಒಬ್ಬರು ಇದ್ರು, ಅವರೇನೋ ಸುಳ್ಯದಲ್ಲಿ ಏನೋ ಹೆಚ್ಚುವರಿ ಶಿಕ್ಷಣಕ್ಕೆ ತೆರಳಿದಾಗ ಬಾಲಾಜಿ ಎಂಬುವರಿಗೆ ಇಲ್ಲಿ ಡ್ರಾಯಿಂಗ್ ಪವರ್ ಕೊಟ್ಟು ಇಲ್ಲಿ ನಿಯುಕ್ತಿಗೊಳಿಸಿದ್ದಾರೆ. ಬಟ್ ನಿಯುಕ್ತಿಗೊಳಿಸಿದ ಮೇಲೆ ಅವರು ಎಷ್ಟು ದಿನ ಕೆಲಸ ಮಾಡಿದಂತ ನಮಗೆ ಹೇಳೋಕ್ಕಾಗೋದಿಲ್ಲ. ಅವರು ಹಗಲೊತ್ತು ಇಲ್ಲಿ ಇರೋದಿಲ್ಲ. ಹಗಲೊತ್ತು ಪ್ರಾಣೇಶ್ ಅನ್ನತಕ್ಕಂಥ ಆಯುರ್ವೇದ ಡಾಕ್ಟರ್ ಒಬ್ಬರು ಅವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಇವತ್ತು 5 ದಿನದ ರಜೆ ಹಾಕಿದ್ದಾರೆ. ಹಳ್ಳಿಗಳಿಂದ ಕೂಲಿ ಕಾರ್ಮಿಕರು, ತೋಟಗಳಿಂದ, ಎಸ್ಟೇಟ್ ಒಳಗಡೆಯಿಂದ ಎಲ್ಲ ಕೂಲಿ ಕಾರ್ಮಿಕರು ಬಂದುಬಿಟ್ಟು ಬರುವಾಗ ಇಲ್ಲಿ ಡಾಕ್ಟರ್ ಇಲ್ಲದೆ ಸಮಸ್ಯೆ ಆಗಿಬಿಟ್ಟು ಅರ್ಧದಲ್ಲಿ ಮಡಿಕೇರಿಗೆ ಹೋಗುವಾಗ ಏನೆಲ್ಲೋ ದುರಂತಗಳು ನಡೆದ ಕಾರಣ ಇಲ್ಲಿ ಡಾಕ್ಟರ್ಗಳು ಯಾವ 24 ಗಂಟೆಗಳಲ್ಲಿ 4 ಡಾಕ್ಟರ್ಗಳು ಇಲ್ಲಿ ಇರಲೇಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಮಸ್ಯೆಯ ಬಗ್ಗೆ ಆರೋಗ್ಯ ಸಚಿವರ ಗಮನಕ್ಕೆ ತರಲಾಗಿದ್ದು, ಜಿಲ್ಲಾಡಳಿತ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವರು 15 ದಿನದ ಒಳಗೆ ಕಾಯಂ ವೈದ್ಯರು, ಸಿಬ್ಬಂದಿಗಳನ್ನು ನೇಮಕಗೊಳಿಸದಿದ್ದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಸಾರ್ವಜನಿಕ ಮತ್ತು ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಉಸ್ಮಾನ್ ಎಚ್ಚರಿಸಿದರು. ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ 60 ರಿಂದ 70 ಸಾವಿರ ಜನಸಂಖ್ಯೆ ಇದೆ. ಅದರಲ್ಲಿ ಅಧಿಕ ಕೂಲಿ ಕಾರ್ಮಿಕರೇ ಆಗಿದಂಥ ಈ ಒಂದು ಸುಂಟಿಕೊಪ್ಪ ವ್ಯಾಪ್ತಿಯಲ್ಲಿ ನಮ್ಮಲ್ಲಿ ಕಾಯಮಾಗಿ ಒಂದು ವೈದ್ಯಾಧಿಕಾರಿ ಇಲ್ಲ. ಅದಲ್ಲದೆ ರಕ್ಷಾ ಸಮಿತಿ ಸಭೆಯಲ್ಲಿ ಯಾವುದೇ ಒಂದು ನಿರ್ಣಯ ಕೈಗೊಂಡ್ರು ಅದು ಅನುಷ್ಠಾನಕ್ಕೆ ತರಲು ನಮ್ಮ DHO ಮೇನಾಮೇಷ ಎನ್ನಿಸ್ತಾ ಇದ್ದಾರೆ. ಅದಲ್ಲದೆ ಡಿ ಗ್ರೂಪ್ ನೌಕರರಾಗಿರ್ಬೋದು, ನಮ್ಮ ದಾದಿಗಳಾಗಿರ್ಬೋದು, ಯಾವುದೇ ಒಂದು ಇಲ್ಲಿ ಸುಂಟಿಕೊಪ್ಪದಲ್ಲಿ ಅದು ಅವರ ಕೊರತೆ ಎದ್ದು ಕಾಣ್ತಾ ಉಂಟು. ಇಲ್ಲಿ ಯಾವುದೇ ಒಂದು ಜನಪ್ರತಿನಿಧಿಗಳಿಗೆ ಬಾಯಿಗೆ ಬಂದಂಥ ಬೊಯ್ಗಳ ಸಮೇತ ನಮ್ಮ ಸಾರ್ವಜನಿಕರಿಂದ ಕೇಳಿ ಬರ್ತಾ ಉಂಟು. ಅದಲ್ಲದೆ ಇಲ್ಲಿಗೆ ನಿಯೋಜನೆ ಅಂತ ಡಾಕ್ಟ್ರು ಇವಾಗ ರಜಾಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಒಂದು ಇದು ಮಾಡ್ತಾ ಇದ್ದಾರೆ. ಅದಲ್ಲದೆ ರಾತ್ರಿ ಆಗಲಿ ಒಂದೇ ಒಂದು ವೈದ್ಯಾಧಿಕಾರಿ ಇಲ್ಲಿ ಇಲ್ಲ. ರಾತ್ರಿ ಹೊತ್ತು ಇಲ್ಲಿ ಬೀಗ ಹಾಕಿಬಿಟ್ಟು ಹಾಸ್ಪಿಟಲ್ ಮುಚ್ಚುವಂತ ಪರಿಸ್ಥಿತಿ. ಈ ಸಂದರ್ಭ ಪಂಚಾಯಿತಿ ಸದಸ್ಯರಾದ PR ಸುಕುಮಾರ್, ಕೆಇ ಕರೀಂ, ರೋಸ್ ಮೇರಿ ರಾಡ್ರಿಗಸ್, ನಿರ್ಮಲಾ ಶೇಷಪ್ಪ, ಸುನೀತಾ ಶೇಖರ್, ವಾಹನ ಚಾಲಕರ ಸಂಘದ ಅಧ್ಯಕ್ಷ ಸಂಶುದ್ದೀನ್ ಹಾಜರಿದ್ದರು. MB ವಿನ್ಸೆಂಟ್, TV1 ನ್ಯೂಸ್, ಸುಂಟಿಕೊಪ್ಪ. ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಶುಲ್ಕ ವಿನಾಯಿತಿ ಯೋಜನೆಯನ್ನ ಸಮರ್ಪಕವಾಗಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಅಖಿಲ ಭಾರತ್ ವಿದ್ಯಾರ್ಥಿ ಪರಿಷತ್ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು.
ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಶುಲ್ಕ ವಿನಾಯಿತಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೆ ತರುವಂತೆ ಆಗ್ರಹಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಎಬಿವಿಪಿ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು ಸರ್ಕಾರದ ವಿಳಂಬ ನೀತಿಯನ್ನ ತೀವ್ರವಾಗಿ ಖಂಡಿಸಿದರು. ಪ್ರಸ್ತುತ ವರ್ಷ ಶುಲ್ಕ ವಿನಾಯಿತಿ ನೀತಿಯಲ್ಲಿ ತಾರತಮ್ಯ ಎಸಗುವ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ರಾಜ್ಯ ಸರ್ಕಾರ ಕೊಡಲಿಪೆಟ್ಟು ನೀಡುತ್ತಿದೆ. ತಕ್ಷಣವೇ ರಾಜ್ಯದ 25,000 ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಯೋಜನೆಯ ಅನುದಾನ ಒದಗಿಸಬೇಕೆಂದು ಎಬಿವಿಪಿ ಕಾರ್ಯಕರ್ತರು ಆಗ್ರಹಿಸಿದರು. ಈಗಾಗಲೇ ಆನ್ಲೈನ್ ಮೂಲಕ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದು 15,000ದಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಶುಲ್ಕ ವಿನಾಯಿತಿ ಒದಗಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಯಾವುದೇ ಸರ್ಕಾರ ಏನು ಇರುವಂಥ ರಾಜ್ಯ ಸರ್ಕಾರ ಅದನ್ನು ಯಾವ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಅದನ್ನು ಮರುಕೊಡುವಂಥದ್ದು ಇನ್ನೂ ಆಗಿಲ್ಲ. ಹಾಗೆಯೇ ಏನು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಅಂತ ಏನು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ, ಆ ಯೋಜನೆ ಅಡಿಯಲ್ಲಿ 75,000 ವಿದ್ಯಾರ್ಥಿಗಳು ಈಗಾಗಲೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಆ ವಿದ್ಯಾರ್ಥಿಗಳು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ಹಣ ಬಂದಿಲ್ಲ. ಅದನ್ನು ಈ ಕೂಡಲೇ ಏನು ರಾಜ್ಯ ಸರ್ಕಾರ ಅದನ್ನು ಕೊಡಬೇಕು. ಮತ್ತು ಏನು ಈ ವರ್ಷ ಪೂರ್ತಿ ಏನು ಆಗಿದೆ ಅದನ್ನು ಒಟ್ಟಿಗೆ ಒಂದು ವಿದ್ಯಾರ್ಥಿಗೆ 15,000 ರೀತಿಯ. ತದನಂತರ ಪ್ರತಿಭಟನೆಯ ಮನವಿ ಪತ್ರವನ್ನು ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಈ ಸಂದರ್ಭ ಸಿದ್ದರಾಜು, ರಂಜಿತ್, ಶ್ರೀಕಾಂತ್, ರಾಕೇಶ್, ಪವನ್ ಸಾಗರ್, ಮೇಘನಾಥ್ ಹಾಜರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ1 ನ್ಯೂಸ್ನಲ್ಲಿ ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್. BS ಬಜಾಜ್ ಬೈಲ್ಕುಪ್ಪೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾ ಎಕ್ಸ್ಚೇಂಜ್ ಮೇಳ. ಯಾವುದೇ ಕಂಪನಿಯ ದ್ವಿಚಕ್ರ ವಾಹನವನ್ನ ಉತ್ತಮ ಬೆಲೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಮೇಳ ನಡೆಯುವ ದಿನಾಂಕ ಆಗಸ್ಟ್ 7, 8, 9ರಂದು. ಸ್ಥಳ BS ಬಜಾಜ್ ಶೋರೂಮ್ ಬೈಲ್ಕುಪ್ಪೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BS ಬಜಾಜ್, BM ರಸ್ತೆ, ಬೈಲ್ಕುಪ್ಪೆ, ಪಿರಿಯಾಪಟ್ಟಣ ತಾಲೂಕು. 9741119746 720-481-2347 720-461-2347. ಆಕರ್ಷಕ ಸಾಲ ಸೌಲಭ್ಯ, ಅತಿ ಕಡಿಮೆ ಮುಂಗಡ ಹಣ, ಅತಿ ಕಡಿಮೆ ಬಡ್ಡಿ ದರ, ಅತಿ ಕಡಿಮೆ ದಾಖಲಾತಿ. BS ಬಜಾಜ್. Tata Motor Horizon Next RS Car. Mega Monsoon Exchange offer on all Tata cars. Test drive any Tata cars and win gold coin daily. Offer for the month. Nano up to rupees 40,000 cash benefit. Indica rupees 40,000 cash benefits. Vista up to rupees 60,000. Indigo up to rupees 30,000. Manza rupees 15,000 to 95,000 rupees. Sumo up to rupees 35,000. Venture up to rupees 45,000. Safari Storm 40,000 to 1 lakh rupees benefit. Arya up to 30,000 rupees. Special finance schemes. On-road funding up to 90%. No income proof funding up to 80%. Lowest EMI of rupees 3,999 on Nano. Lowest interest rate at 8.5%. For state government and central government employees. RS Car opposite Kaveri Hall, Racecourse Road, Madikeri. Phone 08272 221188 221199. RS Car opposite Reliance Petrol Bunk, Onampet Road, Gonikoppa. Contact 08274247130. Tata Motor Horizon Next RS Car. Terms and conditions applies. AM Traders, branch of PN Stores, Onampet Road, Gonikoppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ AGL ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್, ಡಬಲ್ ಚಾರ್ಜ್ಡ್ ವೆಟ್ರಿಫೈಡ್ ಟೈಲ್ಸ್, ಪೋರ್ಸೆಲೈನ್ ವೆಟ್ರಿಫೈಡ್ ಟೈಲ್ಸ್, ಸೆರಾಮಿಕ್ ಫ್ಲೋರ್ ಟೈಲ್ಸ್ ಹಾಗೂ ಸ್ಯಾನಿಟರಿ, ಸೆರಾ, ಕಮೋಡ್, ಟ್ಯಾಪ್ಸ್, ವಾಶ್ ಮೆಷಿನ್, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. AGL ಟೈಲ್ಸ್ authorized dealer in Coorg. AM Traders, branch of PN Stores, Ponampet Road, Gonikoppal. Call
9880625773. AGL Tiles World. What happens if I press the accelerator instead of the brake? It comes with airbags, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srinivas 9611586243. Srinivas 9611586231. Volkswagen, das Auto. Coorg Trails, Tourist Hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220491. Mobile 9342632813. 988-666-5459. Coorg Trails, Tourist Hotspot. Bharati Radio House, Madikeri, Gonigoppa. Special monsoon discount offer. Room heater, water heater, washing machine, micro oven and cloth dryer. Old TV exchange rupees 2000 to 10,000. Fridge rupees 2000 to 4000. Washing machine rupees 2000 to 4000. Mixie rupees 1000 to rupees 1500. And attractive exchange only at Bharati Red House. On V-Guard water heater rupees 1000 discount. Sony CyberShot camera and all branded home appliances in one roof. Bharati Radio House. All electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg, Bharati Radio House, Madikeri, Gonigoppa. ಪ್ರಸಕ್ತ ಸಾಲಿನ ಧಾರಾಕಾರ ಮಳೆಗೆ ಕುಂಚಿಲ ಗ್ರಾಮದಲ್ಲಿ ಎಲ್ಲ ಬೆಳೆಗಳು ನೆಲಕಚ್ಚಿದ್ದು ಬೆಳೆಗಾರರು ಆರ್ಥಿಕ ಸಂಕಷ್ಟದಿಂದ ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕುಂಚಿಲ ಗ್ರಾಮವನ್ನ ಬೆಳೆ ಹಾನಿ ಪರಿಹಾರ ಪಟ್ಟಿಗೆ ಸೇರಿಸುವಂತೆ ಕಕ್ಕಬ್ಬೆ ನಾಲ್ಕುನಾಡು ಪರಿಸರ ಹಿತರಕ್ಷಣಾ ಸಮಿತಿ ಜಿಲ್ಲಾಡಳಿತವನ್ನ ಒತ್ತಾಯಿಸಿದೆ. ತಪ್ಪಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಸಮಿತಿ ಎಚ್ಚರಿಸಿದೆ. ನಾಪೋಕ್ಲು ಹೋಬಳಿಯ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಜಿಲ ಗ್ರಾಮದಲ್ಲಿ ಪ್ರಸಕ್ತ ಸಾಲಿನ ಧಾರಾಕಾರ ಮಳೆಗೆ ಕಾಫಿ, ಒಳ್ಳೆಮೆಣಸು ಸೇರಿದಂತೆ ಎಲ್ಲ ಬೆಳೆಗಳು ನೆಲಕಚ್ಚಿದ್ದು ಬೆಳೆಗಾರರು ತೀವ್ರ ಸಂಕಷ್ಟವನ್ನ ಎದುರಿಸುತ್ತಿದ್ದರೂ ಕೂಡ ಜಿಲ್ಲಾಡಳಿತವು ಅತಿವೃಷ್ಟಿ ಪರಿಹಾರದ ಪಟ್ಟಿಯಲ್ಲಿ ಕುಂಜಿಲ ಗ್ರಾಮವನ್ನ ಕೈಬಿಟ್ಟಿದೆ ಎಂದು ಕಕ್ಕಬ್ಬೆ ನಾಲ್ಕುನಾಡು ಪರಿಸರ ಹಿತರಕ್ಷಣಾ ಸಮಿತಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಕ್ಕಬ್ಬೆಯ ನಾಲ್ಕುನಾಡು ಪರಿಸರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಅಲಾರಂಡ ಸಣ್ಣಯ್ಯಪ್ಪ ಮಾತನಾಡಿ, ಕುಂಜಿಲದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಇದುವರೆವಿಗೂ 150 ರಿಂದ 180 ಇಂಚು ಮಳೆ ದಾಖಲಾಗಿದೆ. ಕಾಫಿ, ಕರಿಮೆಣಸು ಬೆಳೆ ನೆಲಕಚ್ಚಿದ್ದು ಭತ್ತ ಸಹ ಬೆಳೆಯದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬೆಳೆಗಾರರು ಕಂಗಾಲಾಗಿದ್ದಾರೆ. ಆದರೆ ಬೆಳೆಹಾನಿ ಪರಿಹಾರ ಪಟ್ಟಿಯಿಂದ ಕುಂಜಿಲ ಗ್ರಾಮವನ್ನ ಕೈಬಿಡುವ ಮೂಲಕ ಜಿಲ್ಲಾಡಳಿತವು ಅನ್ಯಾಯವೆಸಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕುಂಜಿಲ ಗ್ರಾಮ ಸಮೀಪದ ಮರಂದೋಡು, ನಾಲಾಡಿ, ಯವಕಪಾಡಿ ಗ್ರಾಮಗಳನ್ನ ಬೆಳೆಹಾನಿ ಪರಿಹಾರ ಪಟ್ಟಿಗೆ ಸೇರಿಸಲಾಗಿದ್ರೂ ಕುಂಜಿಲ ಗ್ರಾಮವನ್ನ ಮಾತ್ರ ಯಾವ ಮಾನದಂಡದಲ್ಲಿ ಪಟ್ಟಿಯಿಂದ ಕೈಬಿಡಲಾಗಿದೆ ಅಂತ ಸಣ್ಣಯ್ಯಪ್ಪ ಪ್ರಶ್ನಿಸಿದ್ರು. ನಮ್ಮಲ್ಲಿ ಕಕ್ಕಬ್ಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 200 ಇಂಚಿನ ಮೇಲೆ ಆದರೆ ಕಮ್ಮಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸಮಿತಿಯ ಸಂಚಾಲಕ ಕಂಬೆಯಂಡ ಹರೀಶ್ ಮಾತನಾಡಿ, ಈ ಬಗ್ಗೆ ನಾಪೋಕ್ಲು ಕಾಫಿ ಮಂಡಳಿಯೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ ಈ ಬಗ್ಗೆ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ನೈಜಾಂಶವನ್ನ ಪರಿಶೀಲಿಸಿ ಕುಂಜಲ ಗ್ರಾಮವನ್ನ ಬೆಳೆಹಾನಿ ಪರಿಹಾರ ಪಟ್ಟಿಗೆ ಸೇರಿಸಬೇಕು. ತಪ್ಪಿದಲ್ಲಿ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಕಂಬೆಯಂಡ ಹರೀಶ್ ಎಚ್ಚರಿಸಿದರು. ನಾಲ್ಕೈದು ದಿವಸ ಹಿಂದುಗಡೆ ಪತ್ರಿಕೆಯನ್ನು ಗಮನಿಸುವಾಗ ನಮ್ಮ ಗ್ರಾಮವನ್ನು ಕಳೆದ ವರ್ಷ ಸೇರಿಸಿದ ಈ ವರ್ಷಕ್ಕೆ ವಿಪರೀತ ಮಳೆ ಆಗಿದೆ. ನಮ್ಮಲ್ಲಿ ಅಷ್ಟೊಂದು
ವರ್ಷದಿಂದ ಮಳೆ ಇದ್ರು ಯಾವ ಬಿಸಿಯವರು ಯಾವ ಮಾನದಂಡದಲ್ಲಿ ನಮ್ಮ ಗ್ರಾಮವನ್ನು ಬಿಟ್ಟಿದ್ದಾರೆ ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮಲ್ಲಿ ವಾಸ್ತವ ಪರಿಶೀಲನೆ ಮಾಡಬೇಕು. TV1 ನ್ಯೂಸ್ ಮಡಿಕೇರಿ. ಕುಶಾಲನಗರದ ಗೌಡ ಸಮಾಜದಲ್ಲಿ ವೈವಿಧ್ಯಮಯ ಖಾದ್ಯಗಳ ಘಮಘಮ ಬಾಯಿಯಲ್ಲಿ ನೀರೂರಿಸಿತು. ಒಂದಲ್ಲ ಎರಡಲ್ಲ 10 ವಿಧದ ಖಾದ್ಯಗಳು ನೋಡುಗರ ಮನ ತಣಿಸಿದವು. ಆಟಿ ಸೊಪ್ಪಿನಲ್ಲಿಯೇ ತಯಾರಿಸಿದ ವಿಧ ವಿಧ ಖಾದ್ಯಗಳ ಮೂಲಕ ಆಟಿ ಸೊಪ್ಪಿನ ಮಹತ್ವವನ್ನು ಗೌಡ ಮಹಿಳಾ ಒಕ್ಕೂಟದ ಸದಸ್ಯರು ಸಾದರಪಡಿಸಿದರು. ಮಹಿಳೆಯರ ಆಟಿ ಸಂಭ್ರಮ ಇಲ್ಲಿದೆ ನೋಡಿ. ಕುಶಾಲನಗರದ ಪದ್ಮಾವತಿ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಆಟಿ 18ರ ಸಂಭ್ರಮವನ್ನ ಮಹಿಳೆಯರು ಗೌಡ ಸಮಾಜದಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಆಟಿ ಸೊಪ್ಪನ್ನ ಬಳಸಿ ತಮ್ಮ ಮನೆಗಳಲ್ಲಿ ಸಿದ್ಧಪಡಿಸಿಕೊಂಡು ತಂದಿದ್ದ ವಿವಿಧ ಬಗೆಯ ಖಾದ್ಯಗಳನ್ನ ಮಹಿಳೆಯರು ಕುಶಾಲನಗರ ಗೌಡ ಸಮಾಜದ ಆವರಣದಲ್ಲಿ ಪ್ರದರ್ಶನಕ್ಕಿಟ್ರು. ಆಟಿ ಸೊಪ್ಪಿನಿಂದ ತಯಾರಿಸಿದ್ದ ಹಲ್ವಾ, ಕೇಕ್, ದೋಸೆ, ಇಡ್ಲಿ, ಪಾಯಸ, ಜ್ಯೂಸ್, ಪತ್ರೊಡೆ ಮೊದಲಾದ ವಿವಿಧ ಬಗೆಯ ಖಾದ್ಯಗಳು ನೋಡುಗರ ಬಾಯಲ್ಲಿ ನೀರೂರಿಸುತ್ತಿತ್ತು. ಆಟಿ ಸೊಪ್ಪನ್ನ ಬೆಳೆಸಿ ಸುಮಾರು 25ಕ್ಕೂ ವಿವಿಧ ಬಗೆಯ ಖಾದ್ಯಗಳನ್ನ ಮಹಿಳೆಯರು ಸಿದ್ಧಪಡಿಸಿ ತಂದಿದ್ರು. ಈ ಪೈಕಿ ಉತ್ತಮ ಶುಚಿರುಚಿಯುಳ್ಳ ಖಾದ್ಯಗಳಿಗೆ ಸಂಘದ ವತಿಯಿಂದ ಪ್ರೋತ್ಸಾಹದಾಯಕ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಪದ್ಮಾವತಿ ಮಹಿಳಾ ಒಕ್ಕೂಟದ ಅಧ್ಯಕ್ಷ ಬೀನಾ ಸೀತಾರಾಮ್, ಗೌಡ ಜನಾಂಗದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆಟಿ 18ರ ವಿಶೇಷವಾದ ಆಟಿ ಸೊಪ್ಪನ್ನ ಬಳಸಿ ವಿವಿಧ ಖಾದ್ಯಗಳನ್ನು ತಯಾರಿಸಬಹುದು ಎಂಬ ಬಗ್ಗೆ ಇಲ್ಲಿ ನಿರೂಪಿಸಲಾಗಿದೆ. ಆಟಿ ಸೊಪ್ಪನ್ನ ತಮ್ಮ ಅಡುಗೆಯಲ್ಲಿ ಬಳಸುವುದರಿಂದ ಹಲವು ಬಗೆಯ ರೋಗ ರುಜಿನಗಳನ್ನು ದೂರ ಇಡಬಹುದು. ಆದ್ದರಿಂದ ಈ ಸಂದರ್ಭ ಪ್ರತಿಯೊಬ್ಬರೂ ಕೂಡ ಆಟಿಯಿಂದ ತಯಾರಿಸಿದ ಖಾದ್ಯವನ್ನ ತಪ್ಪದೇ ತಿನ್ನಬೇಕು ಎಂದು ಹೇಳಿದರು. ಎಲ್ಲ ಸದಸ್ಯರುಗಳು ಸಮಾಜದ ವತಿಯಿಂದ ವಿವಿಧ ತಿನಿಸುಗಳನ್ನು ಮಾಡಿ ತಂದಿದ್ದಾರೆ. ನೀರು ದೋಸೆ, ಪಾಯಸ, ಪಾಪಿಟ್ಟು, ಪತ್ರೊಡೆ, ಚಕ್ಕುಲಿ, ನೀರು ದೋಸೆ, ಹೀಗೆ ರೊಟ್ಟಿ, ಕಡಲೆ ಸಾರು, ಅಣಬೆ ಸಾರು, ಹೀಗೆ ವಿವಿಧ ಥರಗಳಲ್ಲಿ ತಿನಿಸುಗಳನ್ನು ಅವರ ಇಚ್ಛೆ ಪ್ರಕಾರ ಮಾಡಿ ತಂದಿದ್ದಾರೆ. ಅದನ್ನು ನೋಡಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಹಾಗೆ ಇನ್ನು ಮುಂದಕ್ಕೆ ಎಲ್ಲರೂ ಸಹ ಬಂದು ಮಾಡಿದರೆ ನಮ್ಮ ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ಬರಬಹುದು ಅಂತ ನನ್ನ ಭಾವನೆ. ಗೌಡ ಮಹಿಳಾ ಒಕ್ಕೂಟದ 100 ಮಹಿಳೆಯರು ಪಾಲ್ಗೊಂಡಿದ್ರು. TV1 ನ್ಯೂಸ್ ಕೆಎಸ್ ಮೂರ್ತಿ, ಕುಶಾಲನಗರ ಬ್ಯೂರೋ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಗೋಣಿಕೊಪ್ಪ ವಾಹನ ಚಾಲಕರ ಸಂಘದಿಂದ ಸೈಕಲ್ ರೇಸ್ ಹಮ್ಮಿಕೊಳ್ಳಲಾಗಿದೆ. ಕಿರಿಯ, ಹಿರಿಯ ಮತ್ತು ಮುಕ್ತ ಎಂಬ 3 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಮುಕ್ತ ಸೈಕಲ್ ರೇಸ್ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಗೋಣಿಕೊಪ್ಪ ವಾಹನ ಚಾಲಕರ ಸಂಘದ ಅಧ್ಯಕ್ಷ ಚಿಯಕ್ ಪೂವಂಡ ಬೋಪಣ್ಣ ತಿಳಿಸಿದ್ದಾರೆ. ಸೈಕ್ಲೋಥಾನ್ 2014 ಎಂಬ ಹೆಸರಿನಲ್ಲಿ ಕಿರಿಯ, ಹಿರಿಯ ಮತ್ತು ಮುಕ್ತ ಎಂಬ 3 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ ಎಂದು ಬೋಪಣ್ಣ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆಗಸ್ಟ್ 15ರಂದು ಧ್ವಜಾರೋಹಣ ನಂತರ ಸ್ಪರ್ಧೆಗೆ ಚಾಲನೆ ದೊರೆಯಲಿದ್ದು 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಕಿರಿಯ ವಿಭಾಗದಲ್ಲಿ 10 ಕಿಲೋಮೀಟರ್, 18 ವರ್ಷಕ್ಕಿಂತ ಕಡಿಮೆ ಇರುವ ಸ್ಪರ್ಧಿಗಳು 20 ಕಿಲೋಮೀಟರ್ ಹಾಗೂ ಮುಕ್ತ ವಿಭಾಗಕ್ಕೆ 30 ಕಿಲೋಮೀಟರ್ ದೂರವನ್ನ ನಿಗದಿಪಡಿಸಲಾಗಿದ್ದು, ಈ ವಿಭಾಗದಲ್ಲಿ ಭಾಗವಹಿಸಲಿರುವವರು ₹400 ಪ್ರವೇಶ ಶುಲ್ಕ ನೀಡಬೇಕಾಗಿದೆ ಎಂದರು. ಗೋಣಿಕೊಪ್ಪ ವಾಹನ ಚಾಲಕರ ಸಂಘದ ಬಳಿಯಿಂದ ಆರಂಭಗೊಳ್ಳುವ ರೇಸ್ ಹಾತೂರು, ಕುಂದ, ಪೊನ್ನಂಪೇಟೆ, ಕಿರಗೂರು, ನಲ್ಲೂರು, ಪೊನ್ನಪ್ಪಸಂತೆ, ಮಾಯಮುಡಿ ಮಾರ್ಗವಾಗಿ ಗೋಣಿಕೊಪ್ಪಕ್ಕೆ ತಲುಪಬೇಕಾಗಿದೆ. ರಾಷ್ಟ್ರಮಟ್ಟದಿಂದ ಪಾಲ್ಗೊಳ್ಳಲಿರುವ ಈ ಸ್ಪರ್ಧೆಯ ವಿಜೇತರುಗಳಿಗೆ ಒಟ್ಟು ₹40,000 ಬಹುಮಾನದೊಂದಿಗೆ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದು ಬೋಪಣ್ಣ ತಿಳಿಸಿದರು. 14 ವರ್ಷದ ಒಳಗಡೆ ಇರುವವರಿಗೆ ಕುಂದದಿಂದ ಗೋಣಿಕೊಪ್ಪಕ್ಕೆ, ಕುಂದದಿಂದ ಸ್ಟಾರ್ಟ್ ಆಗಿ ಗೋಣಿಕೊಪ್ಪಕ್ಕೆ ಅವ್ರು ಬರ್ತಾ ಇದ್ದಾರೆ. ಬಿಲೋ 18, 14 ಇಂದ 18ಗೆ ₹100 ನಾವು ಎಂಟ್ರಿ ಫೀಸ್ ಮಾಡಿದ್ದೀವಿ. ಮತ್ತೆ ಓಪನ್ ಕ್ಲಾಸ್ಗೆ ₹400 ಮಾಡಿದ್ದೀವಿ. ಅವರಿಗೆ ₹10,000 ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ ಫಸ್ಟ್ ಕ್ಲಾಸ್ಗೆ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಶರತ್ ಕಾಂತ್, ಕಾರ್ಯದರ್ಶಿ ಪಿಬಿ ಸುರೇಶ್, ನಿರ್ದೇಶಕರುಗಳಾದ ಐಕೆ ಸುಬ್ರಹ್ಮಣಿ ಹಾಗೂ ಅಬೇಲಾ ಉಪಸ್ಥಿತರಿದ್ದರು. TV1 ನ್ಯೂಸ್ ಗೋಣಿಕೊಪ್ಪ. ತೀರಾ ಹದಗೆಟ್ಟಿರುವ ಮದಲಾಪುರ ಯಲಕನೂರು ಗ್ರಾಮ ರಸ್ತೆಯನ್ನ ಕೂಡಲೇ ದುರಸ್ತಿಗೊಳಿಸಬೇಕೆಂಬ ನಿರ್ಣಯವನ್ನ ಕೂಡಿಗೆ ಗ್ರಾಮ ಸಭೆಯಲ್ಲಿ ಕೈಗೊಳ್ಳಲಾಯಿತು. ಹೊಸ ಬೋರ್ವೆಲ್ ಕೊರೆಸಬೇಕಾದರೆ ಗ್ರಾಮ ಪಂಚಾಯತ್ ಅನುಮತಿ ಕಡ್ಡಾಯವಾಗಿದೆ ಎಂದು ಸಭೆಯಲ್ಲಿ ಗ್ರಾಮಸ್ಥರಿಗೆ ತಿಳಿಸಲಾಯಿತು. ಅಧ್ಯಕ್ಷ ಟಿಕೆ ವಿಶ್ವನಾಥ್ ಅಧ್ಯಕ್ಷತೆಯಲ್ಲಿ ನಡೆದ ಕೂಡಿಗೆ ಗ್ರಾಮ ಸಭೆಯಲ್ಲಿ ಗುಂಡಿಬಿದ್ದು ಸಂಚರಿಸಲು ಅಸಾಧ್ಯವಾಗಿರುವ ಮದಲಾಪುರ ಯಲಕನೂರು ರಸ್ತೆಯನ್ನ ದುರಸ್ತಿಪಡಿಸುವ ಕುರಿತಾಗಿ ಒಕ್ಕೊರಲಿನ ತೀರ್ಮಾನ ಕೈಗೊಳ್ಳಲಾಯಿತು. ಈ ಸಂದರ್ಭ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿಕೆ ವಿಶ್ವನಾಥ್, ಈಗಾಗಲೇ ಗುಂಡಿಬಿದ್ದು ಸಂಪೂರ್ಣ ಹದಗೆಟ್ಟಿರುವ ಮದಲಾಪುರ ಯಲಕನೂರು ರಸ್ತೆಯನ್ನ ಶೀಘ್ರದಲ್ಲಿಯೇ ದುರಸ್ತಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಈ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯಿಂದಾಗಿ ಕಲ್ಲುಗಳನ್ನು ಹೊತ್ತು ಬೃಹತ್ ಗಾತ್ರದ ಲಾರಿಗಳು ಸಂಚರಿಸುತ್ತಿರುವುದರಿಂದಾಗಿ ರಸ್ತೆಗಳು ಹಾಳಾಗ್ತಿವೆ.
ಈ ಮಾರ್ಗದಲ್ಲಿ ಲಾರಿ ಸಂಚಾರ ನಿಷೇಧಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಲಾಗಿದೆ. ಹೀಗಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ವ್ಯಾಪ್ತಿಯ ಜಿಲ್ಲಾ ಪಂಚಾಯಿತಿ ಹಾಗೂ ಲೋಕೋಪಯೋಗಿ ಇಲಾಖೆ ರಸ್ತೆ ಎರಡೂ ಕೂಡ ಸಂಚರಿಸಲು ಅಸಾಧ್ಯವಾದ ಸ್ಥಿತಿ ತಲುಪಿದ್ದು, ಕೂಡಲೇ ಇದರ ಮಹಜರು ನಡೆಸಿ ಸಂಬಂಧಪಟ್ಟ ಇಲಾಖೆಗೆ ವರದಿ ಕಳುಹಿಸುವಂತೆ ಸಭೆಯಲ್ಲಿದ್ದ ತಾಲೂಕು ಪಂಚಾಯಿತಿ ಅಭಿಯಂತರ ಮೋಹನ್ ಅವರಿಗೆ ಸೂಚಿಸಿದರು. ಗ್ರಾಮದಲ್ಲಿ ಹಲವು ತೆರೆದ ಕೊಳವೆ ಬಾವಿಗಳು ಇರುವ ಬಗ್ಗೆ ಮಾಹಿತಿ ದೊರೆತಿದ್ದು, ಗ್ರಾಮ ಪಂಚಾಯಿತಿ ವತಿಯಿಂದ ಅವುಗಳನ್ನು ಶೀಘ್ರವಾಗಿ ಮುಚ್ಚುವ ಕಾರ್ಯ ಕೈಗೊಳ್ಳಲಾಗಿದೆ ಹಾಗೂ ಗ್ರಾಮದ ರೈತರಲ್ಲಿ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲಾಗುತ್ತಿದೆ. ಇನ್ನು ಮುಂದೆ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಬೇಕಾದಲ್ಲಿ ಗ್ರಾಮ ಪಂಚಾಯತಿನಿಂದ ಕಡ್ಡಾಯವಾಗಿ ಅನುಮತಿ ಪತ್ರವನ್ನು ಪಡೆದುಕೊಳ್ಳಬೇಕು. ಅಲ್ಲದೆ ರೈತರು ಹಾಗೂ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಕೊಳವೆ ಬಾವಿಗಳನ್ನು ಮುಚ್ಚಬೇಕು ಎಂದು ಅವರು ಸಭೆಯಲ್ಲಿದ್ದವರಿಗೆ ಆಗ್ರಹಿಸಿದರು. ಕಣವೆಯ ರಾಮಲಿಂಗೇಶ್ವರ ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಐಎಸ್ ಗಣೇಶ್ ಮಾತನಾಡಿ, ಕುಶಾಲನಗರದಲ್ಲಿರುವ ಕಂದಾಯ ಇಲಾಖೆಯಲ್ಲಿ ತ್ವರಿತಗತಿಯಲ್ಲಿ ಅಗತ್ಯ ದಾಖಲೆಗಳು ದೊರಕುತ್ತಿಲ್ಲ ಎಂದು ದೂರಿದರು. ತಾಲೂಕು ಪಂಚಾಯಿತಿ ಅಧಿಕಾರಿ ಶಿವಪ್ಪ, ಸೋಮರ್ಪೇಟೆ ತಾಲೂಕು ಪಂಚಾಯಿತಿ ಸದಸ್ಯೆ ಪಾರ್ವತಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಧನಂಜಯ್, ಚಂದ್ರಶೇಖರ್, ಅರುಣ್ ರಾವ್, ಸೀಮಾ, ಯಶೋಧ, ಪ್ರೇಮಲೀಲಾ, ಗೀತಾ ಚಂದ್ರೇಶ್, ಪದ್ಮಾವತಿ, ರಾಮಕೃಷ್ಣ, ಕಾರ್ಯದರ್ಶಿ ಮೀನಾಕ್ಷಿ ಸಭೆಯಲ್ಲಿದ್ದರು. ಟಿವಿ1 ನ್ಯೂಸ್, ಕುಶಾಲನಗರ್ ಬ್ಯೂರೋ. ಈಗ ಚಿಕ್ಕದೊಂದು ಬ್ರೇಕ್. ಬಿಎಸ್ ಬಜಾಜ್ ಬೈಲ್ಕುಪ್ಪೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾ ಎಕ್ಸ್ಚೇಂಜ್ ಮೇಳ. ಯಾವುದೇ ಕಂಪನಿಯ ದ್ವಿಚಕ್ರ ವಾಹನವನ್ನ ಉತ್ತಮ ಬೆಲೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಮೇಳ ನಡೆಯುವ ದಿನಾಂಕ ಆಗಸ್ಟ್ 7, 8, 9ರಂದು. ಸ್ಥಳ ಬಿಎಸ್ ಬಜಾಜ್ ಶೋರೂಮ್ ಬೈಲ್ಕುಪ್ಪೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಸ್ ಬಜಾಜ್, ಬಿಎಂ ರಸ್ತೆ, ಬೈಲ್ಕುಪ್ಪೆ, ಪಿರಿಯಾಪಟ್ಟಣ ತಾಲೂಕು. 9741119746 720-481-2347 720-461-2347. ಆಕರ್ಷಕ ಸಾಲ ಸೌಲಭ್ಯ, ಅತಿ ಕಡಿಮೆ ಮುಂಗಡ ಹಣ, ಅತಿ ಕಡಿಮೆ ಬಡ್ಡಿ ದರ, ಅತಿ ಕಡಿಮೆ ದಾಖಲಾತಿ. ಬಿಎಸ್ ಬಜಾಜ್. Deep Kala Exclusive Designer Studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact 0821 4247 ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 8801237678 9342178780. KVG College of Engineering, Kurunji Bagh, Surya, established in 1986 by Dr. Kurunji Venkatramana Gowda, founder president of Academy of Liberal Education, Surya, with an aim of producing world-class professionals in the specialized fields of engineering and management sciences. The institute is affiliated to Vishveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities,
good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕುಶಾಲನಗರದ ಕಾವೇರಿ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ, ಆಕ್ಟಿವಾ ಐ, ಟಿಯೋ, ಏವಿಯೇಟರ್ ಸ್ಕೂಟರ್ಗಳು ಮತ್ತು ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲಾ ವಾಹನಗಳಿಗೂ ಮುತ್ತೂಟ್ ಹಾಗೂ ಎಚ್ಡಿಎಫ್ಸಿ ಬ್ಯಾಂಕ್ನ ಸಾಲದ ಸೌಲಭ್ಯವಿದೆ. ಸ್ಪೇರ್ಸ್, ಸೇಲ್ಸ್, ಸರ್ವಿಸ್, ಸೇಫ್ಟಿ ನಮ್ಮ ವೈಶಿಷ್ಟ್ಯ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಕಾವೇರಿ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕಾವೇರಿ ಹೋಂಡಾ, ಸೂರ್ಯ ಕಾಂಪ್ಲೆಕ್ಸ್, ಬಿಎಂ ರೋಡ್, ಕುಶಾಲನಗರ್. ಫೋನ್ ನಂಬರ್ 08276273555. ಮೊಬೈಲ್ ನಂಬರ್ 9482273555. ಹಬ್ಬದ ಅಮೋಘ ಆಫರ್ಗಳು. ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮೇಲೆ ಭಾರಿ ರಿಯಾಯಿತಿ. ರೆಫ್ರಿಜರೇಟರ್ ಖರೀದಿಸಿ ಎಕ್ಸ್ಚೇಂಜ್ ಮೇಲೆ ₹2,000ದಿಂದ ₹4,000ವರೆಗೆ ರಿಯಾಯಿತಿ ಪಡೆಯಿರಿ. ವಾಷಿಂಗ್ ಮಿಷಿನ್ ಖರೀದಿಸಿ ಎಕ್ಸ್ಚೇಂಜ್ ಮೇಲೆ ₹1,000ದಿಂದ ₹4,000ವರೆಗೆ ರಿಯಾಯಿತಿ ಪಡೆಯುವ ಸುವರ್ಣ ಅವಕಾಶ. ಎಲ್ಇಡಿ ಖರೀದಿಸಿ ₹2,000ದಿಂದ ₹10,000ವರೆಗೆ ಎಕ್ಸ್ಚೇಂಜ್ ಆಫರ್. D2H, ಟಾಟಾ ಸ್ಕೈ, ಸನ್ ಡೈರೆಕ್ಟ್, ಡಿಶ್ ಟಿವಿ ಕೇವಲ ₹1,790 ಮಾತ್ರ. 1 ತಿಂಗಳು ಉಚಿತ, ಇನ್ಸ್ಟಾಲೇಷನ್ ಉಚಿತ, ಕೆಲವೇ ದಿನಗಳು ಮಾತ್ರ. IFP 100% ಗ್ಲೋತ್ ಡ್ರೈಯರ್ ಅವೈಲೇಬಲ್ ಆನ್ ಡಿಸ್ಕೌಂಟ್ ರೇಟ್. ಪ್ರಖ್ಯಾತ ಕಂಪನಿಯ ರೂಮ್ ಹೀಟರ್ಗಳು ಲಭ್ಯ. ಈ ಆಫರ್ಗಳು ಕೆಲವೇ ದಿನಗಳು ಮಾತ್ರ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಫೋನ್ 08272225571. ಮೊಬೈಲ್ 9448125571. ಸಿದ್ದಾಪುರ ಗ್ರಾಮ ಪಂಚಾಯತ್ನ ಜನಪ್ರತಿನಿಧಿಗಳ ವಿರುದ್ಧ ಪಿಡಿಒ ಪೊಲೀಸರಿಗೆ ನೀಡಿರುವ ದೂರನ್ನು ಕೂಡಲೇ ಹಿಂಪಡೆಯುವಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿಪಿ ಶಶಿಧರ್ ಒತ್ತಾಯಿಸಿದ್ದಾರೆ. ತಪ್ಪಿದ್ದಲ್ಲಿ ಆಗಸ್ಟ್ 11ರಂದು ಸಿದ್ದಾಪುರ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕುವುದರೊಂದಿಗೆ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸಲಾಗುವುದೆಂದು ಶಶಿಧರ್ ಎಚ್ಚರಿಸಿದ್ದಾರೆ. ಸಿದ್ದಾಪುರ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯ ವರ್ತನೆಯನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿಪಿ ಶಶಿಧರ್ ತೀವ್ರವಾಗಿ ಖಂಡಿಸಿದ್ದಾರೆ. ಗ್ರಾಮ ಪಂಚಾಯತ್ನ ಜನಪ್ರತಿನಿಧಿಗಳ ವಿರುದ್ಧ ಪಿಡಿಒ ಪೊಲೀಸರಿಗೆ ನೀಡಿರುವ ದೂರನ್ನ ಕೂಡಲೇ ಹಿಂಪಡೆಯಬೇಕು ಅಂತ ಒತ್ತಾಯಿಸಿರುವ ಶಶಿಧರ್, ತಪ್ಪಿದಲ್ಲಿ ಆಗಸ್ಟ್ 11ರಂದು ಸಿದ್ದಾಪುರ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕುವುದರೊಂದಿಗೆ ಪೊಲೀಸ್ ಠಾಣೆ ಮುಂಭಾಗ ಧರಣಿ ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ. ಸಿದ್ದಾಪುರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಿಪಿ ಶಶಿಧರ್ ಮಾತನಾಡಿ, ಸಿದ್ದಾಪುರ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ನ ಜನಪ್ರತಿನಿಧಿಗಳನ್ನ ಏಕವಚನದಲ್ಲಿ ಸಂಬೋಧಿಸುವುದು, ಅವಾಚ್ಯ ಪದಗಳಿಂದ ನಿಂದಿಸುವುದು ಮತ್ತು ಕೊಲೆ ಬೆದರಿಕೆ ಒಡ್ಡುವುದು ತೀರಾ ಖಂಡನೀಯ ಕೃತ್ಯವೆಂದು ಶಶಿಧರ್ ಆರೋಪಿಸಿದರು. ಅಭಿವೃದ್ಧಿ ವಿಷಯವಾಗಿ ಮಾಹಿತಿ ಬಯಸಿದರೆ ಅಂತಹವರಿಗೆ ಬೆದರಿಕೆ ಒಡ್ಡುವ ಚಾಳಿಯನ್ನ ಪಿಡಿಒ ಮೈಗೂಡಿಸಿಕೊಂಡಿದ್ದಾರೆಂದು ಆರೋಪಿಸಿದ ಶಶಿಧರ್, ಸಾಮಾನ್ಯ ಸಭೆಯಲ್ಲಿ ಇದನ್ನು ಪ್ರಶ್ನಿಸಿದ ತಮ್ಮ ಪಕ್ಷದ ಸದಸ್ಯರ ಮೇಲೆ ಪೊಲೀಸ್ ದೂರು ದಾಖಲಿಸಿದ್ದು ಕೂಡಲೇ ದೂರನ್ನ ಹಿಂಪಡೆಯಬೇಕು ಅಂತ ಒತ್ತಾಯಿಸಿದರು. ಅಲ್ಲದೆ ಸದಸ್ಯರು ನೀಡಿದ ದೂರನ್ನ ಸಿದ್ದಾಪುರ ಠಾಣಾಧಿಕಾರಿ ದಾಖಲಿಸದೆ ಕರ್ತವ್ಯ ಲೋಪವೆಸಗಿದ್ದಾರೆಂದು ಆರೋಪಿಸಿದ ಶಶಿಧರ್, ಪಿಡಿಒ ವರ್ತನೆ ಹಾಗೂ ಠಾಣಾಧಿಕಾರಿಯ ಕರ್ತವ್ಯ ಲೋಪದ ವಿರುದ್ಧ ಆಗಸ್ಟ್ 11ರಂದು ಪಕ್ಷದ ವತಿಯಿಂದ ಸಿದ್ದಾಪುರ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಗೂ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸಲಾಗುವುದೆಂದು ಎಚ್ಚರಿಸಿದರು. ನಮ್ಮ ಜನಪ್ರತಿನಿಧಿಗಳನ್ನು, ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಏಕವಚನದಿಂದ ಸಂಬೋಧಿಸುವ, ಅವರನ್ನು ಗದರಿಸುವ ಮತ್ತು ಹೊರಗಡೆ ಹಟ್ಟುವ ಬೆದರಿಕೆ ಹಾಕುವ ಮತ್ತು ಒಂದೇ ಹೆಜ್ಜೆ ಮುಂದೆ ಹೋಗಿ ಕೊಲೆ ಬೆದರಿಕೆ ಕೂಡ ಒಡ್ಡುವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು ಮತ್ತಿಷ್ಟೆಲ್ಲ ನಿರ್ಮಾಣ ಆದಾಗ್ಯೂ ಕೂಡ ಇಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಾಗಿ ಕೂಡ ಇನ್ನೂ ಅವ್ರನ್ನ ಅಮಾನತಲ್ಲಿ ಇರಿಸದೇ ಇರೋದು
ಇದು ಅತ್ಯಂತ ವಿಷಾದನೀಯ ಮತ್ತು ಖಂಡನೀಯ ಪ್ರಕರಣ. ಗೋಷ್ಠಿಯಲ್ಲಿ ಜೆಡಿಎಸ್ನ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ರಜಾಕ್, ಸಿದ್ದಾಪುರ ಸ್ಥಾನೀಯ ಸಮಿತಿ ಪ್ರಮುಖರಾದ ಎಸ್ಎನ್ ಮಂಜು, ಶಾಹಿನುಲ್ಲಾ, ವಿಎಸ್ ಸಜಿ, ಸುರೇಶ್ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಸಿದ್ದಾಪುರ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ದಿನಗೂಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಬೋಧಕೇತರ ನೌಕರರನ್ನು ಕಾಯಂಗೊಳಿಸುವಂತೆ ಎಐಟಿಯುಸಿ ಸಂಯೋಜಿತ ರಾಜ್ಯ ವಸತಿ ಶಾಲೆಗಳ ಮತ್ತು ವಸತಿ ನಿಲಯಗಳ ಬೋಧಕೇತರ ಸಿಬ್ಬಂದಿಗಳ ಒಕ್ಕೂಟ ಆಗ್ರಹಿಸಿದೆ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ದಿನಗೂಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಬೋಧಕೇತರ ನೌಕರರನ್ನ ಕಾಯಂಗೊಳಿಸಬೇಕೆಂದು ಎಐಟಿಯುಸಿ ಸಂಯೋಜಿತ ರಾಜ್ಯ ವಸತಿ ಶಾಲೆಗಳ ಮತ್ತು ವಸತಿ ನಿಲಯಗಳ ಬೋಧಕೇತರ ಸಿಬ್ಬಂದಿಗಳ ಒಕ್ಕೂಟ ಆಗ್ರಹಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಅಧ್ಯಕ್ಷೆ ರಾಧಾ ಸುಂದರೇಶ್ ಮಾತನಾಡಿ, ರಾಜ್ಯಾದ್ಯಂತ ಸುಮಾರು 15 ವರ್ಷಗಳಿಂದ ಸಮಾಜ ಕಲ್ಯಾಣ ಇಲಾಖೆ, ಬಿಸಿಎಂ ಇಲಾಖೆ, ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಏಕಲವ್ಯ ವಸತಿ ಶಾಲೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಆಶ್ರಮ ಶಾಲೆಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ವೇತನವನ್ನ ನೀಡಲಾಗುತ್ತಿದೆ ಹಾಗೂ 3 ತಿಂಗಳಿಗೊಮ್ಮೆ ವೇತನ ನೀಡಿ ಸತಾಯಿಸಲಾಗುತ್ತಿದೆ ಅಂತ ಆರೋಪಿಸಿದರಲ್ಲದೆ ಹೊರಗುತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸಿ ನೌಕರರನ್ನ ಕಾಯಂಗೊಳಿಸುವಂತೆ ರಾಧಾ ಸುಂದರೇಶ್ ಒತ್ತಾಯಿಸಿದರು. ಕಾರ್ಮಿಕರನ್ನ ದುಡಿಯೋ ಜನರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಈಗ ನಮಗೆ ಗೊತ್ತಿರುವಾಗ ಇದೇ ಕೆಲಸ ನಾವೇನ್ ಹೇಳ್ತೀವಿ ಅಂದ್ರೆ ಕಾಯಂ ಕೆಲಸಕ್ಕೂ ಗುತ್ತಿಗೆ ಕೆಲಸಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ ಯಾವ್ದೋ ಒಂದು ಬಿಲ್ಡಿಂಗ್ ಅಂದ್ರೆ ಅದು ಗುತ್ತಿಗೆ. ಆ ಬಿಲ್ಡಿಂಗ್ ನ ಕೆಲಸ ಮುಗಿದ ತಕ್ಷಣ ಕೆಲಸ ಮಾಡುವಂತ ಇವರು ವಸತಿ ಶಾಲೆಗಳಲ್ಲಿ ಇದು ಕಾಯಂ ಕೆಲಸ. ಕೆಲಸ ಕಾಯಂ ಇದ್ದಾಗ ನೌಕರರು ಯಾಕೆ ಗುತ್ತಿಗೆ ತರಬೇಕು ಅನ್ನೋದು ನಮ್ಮ ಒಂದು ಒಪ್ಕೊಳ್ತಾ ಇದೆ. ಹಾಗಾಗಿ ಇವರು ಕಾಯಂ ಮಾಡಿದ್ರೆ ಈಗ ಇದೇ ಕೆಲಸ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ವಿ. ಇದೇ ಕೆಲಸನ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ. ಅವರಿಗೆ 16,000ರಿಂದ 18,000 ಸಂಬಳ ಇದೆ. ಆದ್ರೆ ಇವರಿಗೆ ಬರೀ 4,400, 4,800 ಇನ್ನೂ ಕೂಡ ಕಡಿಮೆ ಕೊಡೋ ಅಂತ ಪದ್ಧತಿ. ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿಎ ವಿಜಯ ಭಾಸ್ಕರ್ ಮಾತನಾಡಿ, ಬೋಧಕೇತರ ಸಿಬ್ಬಂದಿಗಳ ಬಾಕಿ ವೇತನವನ್ನ ತಕ್ಷಣ ಬಿಡುಗಡೆಗೊಳಿಸಬೇಕು, ಸಿಬ್ಬಂದಿಗಳನ್ನ ಕಾಯಂಗೊಳಿಸಬೇಕು, ಮಹಿಳಾ ನೌಕರರಿಗೆ ಹೆರಿಗೆ ಭತ್ಯೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್, ಒಂದು ಹಾಸ್ಟೆಲ್ ಕೆಲಸ ಮಾಡೋ ಕಾಯಂ ನೌಕರರು ಇದೇ ಕೆಲಸ ಮಾಡೋರಿಗೆ ನಮ್ಮ ಅಧ್ಯಕ್ಷ ಹೇಳಿದಂಗೆ 14,000 15,000 ರೂಪಾಯಿ ಸಂಬಳ ಕೊಡ್ತಾರೆ. ಅದೇ ಕೆಲಸ ಮಾಡೋದು ಈಗ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರೋರಿಗೆ 4,000ರಿಂದ 5,000 ರೂಪಾಯಿ ಸಂಬಳ ಕೊಡ್ತಾರೆ. ಸೊ ಇದ್ರ ಜೊತೆ ಕೆಲಸದ ಭದ್ರತೆ ಇಲ್ಲ, ಏನಾದರೂ ರಜೆ ಸೌಲಭ್ಯ ಇಲ್ಲ, ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಸೌಲಭ್ಯಗಳಿಲ್ಲ. ಇದೆಲ್ಲ ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇರುವಂಥ ಈ ಕಾರ್ಮಿಕರನ್ನ ಸಂಘಟನೆ ಮಾಡಿ ನಾವು. ಗೋಷ್ಠಿಯಲ್ಲಿ ಒಕ್ಕೂಟದ ಕಾರ್ಯಾಧ್ಯಕ್ಷ ಸುಮನ್, ಮಡಿಕೇರಿ ಘಟಕದ ಅಧ್ಯಕ್ಷ ಹರೀಶ್, ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಕುಮಾರ್, ಉಪಕಾರ್ಯದರ್ಶಿ ಸತೀಶ್ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸರಕಾರಗಳ ಕುರುಡು ನೀತಿಯಿಂದ ಕುಗ್ರಾಮವಾಗಿಯೇ ಉಳಿದ ಕಾಲೂರು. ಕಾಡಾನೆಗಳ ದಾಂಧಲೆಯಿಂದ ಗ್ರಾಮಸ್ಥರು ಕಂಗಾಲು. ಕೃಷಿ ಬೆಳೆಗಳಿಗೆ ಶಾಪವಾಗಿ ಪರಿಣಮಿಸಿದ ಪ್ರಕೃತಿಯ ಏರುಪೇರು. ಸುಂಟಿಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಕೂಡಲೇ ವೈದ್ಯರ ನೇಮಕಕ್ಕೆ ಗ್ರಾಮ ಪಂಚಾಯತ್ ಆಗ್ರಹ. ತಪ್ಪಿದ್ದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ಎಚ್ಚರಿಕೆ. ತದ್ವಿರುದ್ಧವಾಗುತ್ತಿರುವ ಸರ್ಕಾರದ ಶಿಕ್ಷಣ ಶುಲ್ಕ ವಿನಾಯಿತಿ ನೀತಿ. ಸಮರ್ಪಕ ನೀತಿಗೆ ಆಗ್ರಹಿಸಿ ಮಡಿಕೇರಿಯಲ್ಲಿ ಎಬಿವಿಪಿ ಪ್ರತಿಭಟನೆ. ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಮುಂದಾಗಬೇಕೆಂದು ಪ್ರತಿಭಟನಾಕಾರರ ಆಗ್ರಹ. ಕುಶಾಲನಗರದ ಗೌಡ ಮಹಿಳಾ ಒಕ್ಕೂಟದಿಂದ ಆಟಿ 18ರ ಸಂಭ್ರಮ. ಬಾಯಲ್ಲಿ ನೀರೂರಿಸಿದ ಬಗೆ ಬಗೆಯ ಖಾದ್ಯಗಳ ಘಮಘಮ.
ಆಟಿಸೊಪ್ಪಿನ ಮಹತ್ವ ಸಾದರಪಡಿಸಿದ ಮಹಿಳೆಯರ ಸಮಾಗಮ. ಮದಲಾಪುರ ಯಲಕನೂರು ರಸ್ತೆ ದುರಸ್ತಿಗೆ ನಿರ್ಧಾರ. ಹೊಸ ಬೋರ್ವೆಲ್ಗೆ ಅನುಮತಿ ಕಡ್ಡಾಯ. ಕೂಡಿಗೆ ಗ್ರಾಮಸಭೆಯಲ್ಲಿ ನಿರ್ಣಯ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ಸುದ್ದಿ ಹಾಗೂ ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇರಿ TV1. ಇದು ನಿಮ್ಮ ಚಾನೆಲ್. TV1 News sponsored by RS Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers. Royal World, Mysore.